ವರಲಕ್ಷ್ಮಿ ಹಬ್ಬದ್ದು ಇವತ್ತು ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬೆಳಗ್ಗೆಯಿಂದ ರೆಡಿ ಮಾಡಿಕೊಂಡೆ. ಏನಾಯಿತು ಅಂತಂದರೆ ಹುಷಾರಿಲ್ಲ. ವರಲಕ್ಷ್ಮಿ ಹಬ್ಬ ಮಾಡೋಣ ಅಂತಂದರೆ ಹುಷಾರಿಲ್ದಂಗೆ ಆಗ್ಬಿಡ್ತು. ನೆನ್ನೆ ಊರಿಗೆ ಹೋಗಿದ್ದೆ, ವ್ಲಾಗ್ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಅಣ್ಣವ್ರ ಮನೇಲಿ ಅವರು ಬೋರ್ ನೀರು ಕುಡಿಯೋದು, ಆ ಬೋರ್ ನೀರನ್ನ ಕುಡಿದ್ಬಿಟ್ಟು ನೆಗಡೆ ಆಗ್ಬಿಡ್ತು. ಒಂದು ವಾರದಿಂದ ಪ್ರಿಪ್ರೇಷನ್ ಮಾಡಿಕೊಂಡು ಈಗ ನಿಲ್ಸೋಕ್ಕಾಗಲ್ಲ ಅಂಥೇಳಿ ಸಂಜೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಬ್ಬನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಲಾಗು ಶುರು ಮಾಡ್ತಾಯಿದ್ದೀನಿ. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ರಾಧಾಕೃಷ್ಣ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಈಗ ಇನ್ನು ಕಲ್ಲರ್ ನಾನೇ ಹಾಕ್ಕೊಂಡೆ. ಇವತ್ತು ಬೆಳಗಿಂದ ಸಿಕ್ಕಾಪಟ್ಟೆ ಕೆಲಸ ಆಯಿತು. ನಾನು ರಾತ್ರಿ ಊರಿಗೆ ಹೋಗಿದ್ದೆ, ಅಂದರೆ ರಾತ್ರಿ ಬಂದೆ. ನಾನು ಮೊನ್ನೆ ಹೋದೋಳು ರಾತ್ರಿ ಬಂದೆ, ಅಂದರೆ ಬುಧವಾರ ನೈಟ್ ಬಂದೆ. ಇನ್ನು ಬುಧವಾರ ನೈಟ್ ಬಂದೋಳನೆ ಸುಸ್ತಾಗಿತ್ತು, ಮಲ್ಕೊಂಡೆ. ಇನ್ನು ಬೆಳಗ್ಗೆ ಎದ್ದು ಮನೆಗೆಲ್ಲ ಸ್ಕ್ರೀನ್ ಬಟ್ಟೆ ಹಾಕಿರಲಿಲ್ಲ, ಸ್ಕ್ರೀನ್ ಬಟ್ಟೆ ಹಾಕ್ಕೊಂಡು ಮತ್ತು ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಬಾಕಿ ಇದ್ವು, ಅವನ್ನೆಲ್ಲ ಮಾಡಿಕೊಂಡೆ. ಈಗ ಇನ್ನೂ ಮನೆ ತೊಳೆಯೋದು ಬ್ಯಾಲೆನ್ಸ್ ಇದೆ. ಅಡುಗೆ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸಂಜೆ ಊಟಕ್ಕೆ ನೋಡೋಣ ಏನಾದ್ರು ಹೊರಗಡೆ ತಿನ್ನೋದು. ಇನ್ನೊಂದು ಮಸ್ತಿದೆ ಕೆಲಸ, ಹೊರಗಡೆ ಹೋಗೋದು. ಇನ್ನು ಹೂವು ತರಕ್ಕೆ ಹೋಗಬೇಕು, ಮತ್ತು ಒಂದಿಷ್ಟು ರೇಷನ್ ತರೋದಿದೆ. ಎಲ್ಲ ಒಂದೇ ದಿನ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಸೊ ಹಂಗಾಗಿ ಈಗ ಹೊರಗಡೆ ಪ್ಲ್ಯಾನ್ ಮಾಡೋಣ ಸಂಜೆ ಊಟಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೇಕು ಏನಾಗುತ್ತೆ ಅಂಥೇಳಿ. ಈ ರೀತಿ ನನ್ನ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ನಾನೀಗ ಮಾಡ್ಕೊಳ್ಳೇಬೇಕು. ಕಷ್ಟನೋ ಸುಖನೋ ಗೊತ್ತಿಲ್ಲ, ಹಬ್ಬ ನಿಲ್ಸೋಕ್ಕಾಗಲ್ಲ. ಸಂಜೆ ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ಸ್ವಲ್ಪ ಹುಷಾರಾಗ್ಬೋದು. ವರಲಕ್ಷ್ಮಿ ಹಬ್ಬ ಅಂದರೆ ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ನಿಮ್ಗೆ ಗೊತ್ತಿರೋದೇನೆ. ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಈಗ ನಿಲ್ಸೋಕ್ಕಾಗಲ್ಲ. ಈ ಪೂಜೆ ಸಾಮಾನೆಲ್ಲ ಈಗ ವಾಶ್ ಮಾಡ್ಕೊತೀನಿ ಫಸ್ಟು. ಅದು ವಾಶ್ ಮಾಡಿ ಆದಮೇಲೆ ಒಂದಿಷ್ಟು ಹಬ್ಬಕ್ಕೆ ಬೇಕಾಗಿರೋಂಥವೆಲ್ಲ ಒಂದು ಕವರಿಗೆ ಕಟ್ಬಿಟ್ಟು ನಾನು ಕಬೋರ್ಡ್ಗೆ ಹಾಕಿರ್ತೀನಿ. ನಮಗೆ ಏನೆಲ್ಲ ಬೇಕು ಹಬ್ಬಕ್ಕೆ ಅದೆಲ್ಲ. ಸೊ ಅದನ್ನು ಸಂಜೆ ಇಳಿಸ್ಕೋಬೇಕು. ನಮ್ಮ ಮನೆಯವ್ರು ಬಂದಮೇಲೆ ಅವರು ಡ್ಯೂಟಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಬೆಳಗ್ಗೆ ನಾನು ಹೇಳಿರಲಿಲ್ಲ, ಮರ್ತುಬಿಟ್ಟೆ. ಅದನ್ನ ಇಳಿಸ್ಕೊಟ್ಟು ಹೋಗಿ ಅಂದಿದ್ರು, ಇಳಿಸ್ಕೊಟ್ಟು ಹೋಗಿರೋರು. ಅದು ಕಬೋರ್ಡಲ್ಲಿ ಇರೋದ್ರಿಂದ ಬಚ್ಚಲ ಮೇಲೆ ಕಬೋರ್ಡ್ ಇದೆ, ಅಲ್ಲಿ ಇದೆ. ಸೊ ಹಂಗಾಗಿ ಇವಾಗ ಅಲ್ಲಿರೋದ್ರಿಂದ ಅದನ್ನು ನನಗೆ ಇಳಿಸ್ಕೊಳಕ್ಕಾಗಲ್ಲ. ಈಗ ಹೇಗಾದರೂ ಮಾಡಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಅಷ್ಟುವರೆಗೂ ನಾನು ಏನು ಮಾಡ್ತೀನಿ ಅಂದರೆ ಈ ಕೆಲಸ ಫಸ್ಟು ಪೂಜೆ ಸಾಮಾನು ದೇವ್ರ ಮನೇಲಿ ಏನಿದೆಯೋ ಅದನ್ನ ಪೂಜೆ ಸಾಮಾನು ಹೊರಗಡೆ ಹಾಕ್ಕೊಂಡು ತೊಳೆದ್ಬಿಡ್ತೀನಿ. ಪೈಪ್ ಅಲ್ಲೇ ಬಿಟ್ಟಿದ್ದೀನಿ. ಇನ್ನು ಹೊರಗಡೆ ಹಾಕ್ಕೊಂಡು ತೊಳೆದಾದ್ಮೇಲೆ ಆಮೇಲೆ ಒಂದಿಷ್ಟು ಬೆಳ್ಳಿ ಸಾಮಾನುಗಳಿದ್ದಾವೆ, ಅವು ಎಲ್ಲ ತೊಳ್ಕೊಬಿಡ್ತೀನಿ. ಒಂದಿಷ್ಟು ತಾಮ್ರದವು ದೀಪಗಳಿದ್ದಾವೆ, ಅದನ್ನೆಲ್ಲ ತೊಳ್ಕೊತೀನಿ. ಸೊ ಅದೆಲ್ಲ ಹೊರಗಡೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ತೊಳ್ಕೊಳ್ಳೋಣದು, ಬೇಗ ಆಗುತ್ತೆ ಅಂಥೇಳಿ ನೀರು ಬಿಟ್ಕೊಂಡು. ಈಗ ನಾನು ಡೇ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ, ನಮ್ಮದೆಲ್ಲ ಬ್ಲ್ಯಾಕ್ ಇರೋದ್ರಿಂದ ಮುಖ ಮಮಮತ್ ವಿಟಮಿನ್ ಸಿ ಡೈಲಿ ಗ್ಲೋ ಕ್ರೀಮ್ ಯೂಸ್ ಮಾಡ್ತೀನಿ ನಾನು. ಇದು ತುಂಬ ಚೆನ್ನಾಗಿದೆ. ನಾನು ಮೊನ್ನೆಯಿಂದ ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲೆಲ್ಲ ಬೇರೆದೆಲ್ಲ ಪ್ರಾಡಕ್ಟ್ ಹಾಕ್ತಾಯಿದ್ದೆ, ನನಗೆ ಯಾಕೋ ಅವು ಯಾವುದು ಇಷ್ಟ ಆಗಲಿಲ್ಲ. ನಮ್ಮ ಅಣ್ಣನ ಮಗಳು ಹೇಳಿದ್ಲು ಇದನ್ನ ವಿಟಮಿನ್ ಸಿ ಮಮಮತ್ ಫೇಸ್ ವಾಶು, ಹಾಗೆಯೇ ಮಮಮತ್ ಡೈಲಿ ಗ್ಲೋಸ್ ಕ್ರೀಮ್ ಯೂಸ್ ಮಾಡು ಅಂತ. ಸೊ ಇದನ್ನು ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ ಇದು. ಸೊ ನೋಡಿ, ನಿಮ್ಮೆದುರಿಗೆ ನಾನೀಗ ಹಚ್ಕೊಂಡೆ ಎಷ್ಟು ಗ್ಲೋಯಿಂಗ್ ಬಂತು. ಇದೊಂದು ಹಚ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಅಂದರೆ ಡೈಲಿಗೆ, ಮೇಕಪ್ಗಲ್ಲ, ಇದೆಲ್ಲ ಡೈಲಿಗೆ. ಇದಾದಮೇಲೆ ಇನ್ನೇನು ಇವಾಗ ನಾನು ಇನ್ನೂ ತುಂಬ ಇದೆ ನೋಡಿ. ನೈನ್ ಪಾಲಿಸ್ ಎಲ್ಲ ರಿಮೂವ್ ಮಾಡಬೇಕು. ಇದು ಬೇರೆದು ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಪೂಜೆ ಸಾಮಾನೆಲ್ಲ ತೊಳೆದಾದ್ಮೇಲೆ ನೆಕ್ಸ್ಟು ಅವ್ರು ಬಂದಾಗ ಅದನ್ನೆಲ್ಲ ಇಳಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಫಸ್ಟು ಮಾರ್ಕೆಟ್ ಕಡೆಗೆ ಹೋಗ್ಬರಬೇಕು. ಎಲ್ಲ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವತ್ತು ತುಂಬ ಚೆನ್ನಾಗಿರುತ್ತೆ. ನಾನು ಏನೆಲ್ಲ ಮಾಡ್ತೀನಿ ಹಬ್ಬದಲ್ಲಿ, ಫಂಕ್ಷನ್ನ ಯಾವ ಥರ ಮಾಡ್ತೀನಿ, ಓಕೆನಾ? ಸೊ ಅದನ್ನೆಲ್ಲ ನಿಮಗೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ, ಆಯಿತಾ? ಸೊ ನಾನು ಯೂಸ್ ಮಾಡೋದು ಕಾಜಲ್ ಅವ್ರದ್ದು. ನಾನು ಇದನ್ನೇ ಅವತ್ತಿನಿಂದ ಯೂಸ್ ಮಾಡ್ತಾಯಿದ್ದೀನಿ, ನನಗೆ ತುಂಬ ಇಷ್ಟ. ನಾನು ಈ ಥರ ಎಲ್ಲದಕ್ಕೂ ಅಮೌಂಟೆಲ್ಲ ಜಾಸ್ತಿ ಖರ್ಚು ಮಾಡಲ್ಲ ಖಂಡಿತ. ಏಕೆ ಅಂದರೆ ಕಂಪ್ನಿದೇ ಯೂಸ್ ಮಾಡ್ತಾರೆ ಕೆಲವರು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಈ ರೀತಿ
ಸಣ್ಣ ಪುಟ್ಟ ಬರೀ 50 ರೂಪೀಸ್ ಇದು ಕಾಜಲ್ಲು. ಈ ಕಾಜೆಲ್ಲ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಅದಾದಮೇಲೆ ಇದು ರುಡಾ ಬ್ರ್ಯಾಂಡಿಂದು ಪೆನ್ಸಿಲ್ ಯೂಸ್ ಮಾಡ್ತೀನಿ. ನಂದೆಲ್ಲ ಐಬ್ರೋ ಚೆನ್ನಾಗೇ ಇದೆ. ನಾನು ಮಿರರ್ ಹತ್ರ ಹೋಗ್ತೀನಿ. ಸೊ ಐಬ್ರೋ ಚೆನ್ನಾಗೇ ಐಲೈನರ್ ಎಷ್ಟು ಚೆನ್ನಾಗಿದೆ. ನಾನು ಲಿಫ್ಟಿಕ್ ಯೂಸ್ ಮಾಡೋದು ಯಾವುದೋ ಒಂದು ಬ್ರ್ಯಾಂಡಿಂದು, ಯಾವುದಪ್ಪ ಬ್ಯೂಟಿ ಪ್ರಾಡಕ್ಟ್ ಅಂತ ಯಾವುದೋ ಒಂದು ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ, ತುಂಬ ಇದ್ದಾವೆ. ಸೊ ಇದು ಕೂಡ ಅಷ್ಟೇ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಪರ್ಫ್ಯೂಮ್ ಬಂದುಬಿಟ್ಟು ಇದಕ್ಕೆ ನಿಜವಾಗೂ ನನ್ನ ನೇಮ್ ಗೊತ್ತಿಲ್ಲ. ಯಾಕೆ ಅಂತಂದರೆ ನಾನು ಮೊನ್ನೆ ಕೇರಳಕ್ಕೆ ಹೋಗಿದ್ದೆ. ಕೇರಳದಲ್ಲಿ ಈ ರೀತಿ 2 ಬಾಟಲ್ಲ ತೊಗೊಂಡು ಬಂದಿದ್ದೆ. ಸೊ ಈ ಬಾಟಲ್ಗೆ ಹಾಕ್ಕೊಡೋಕ್ಕೆ 300 ರೂಪೀಸ್ ಇದು. ಇದೆಲ್ಲ ಫಾರಿಂದು ಅಂತ ಹೇಳ್ತಾರೆ. ಸುಮ್ಮನೆ ಏನಿಲ್ಲ, ಹಿಂಗೆ ಅಂದ್ಕೊಳ್ಳೋದು ಮತ್ತು ಈ ರೀತಿ ಅಂದ್ಕೊಳ್ಳೋದು. ಸೊ ಈ ರೀತಿ ಅಂದ್ಕೊಳ್ಳೋದು ಅಷ್ಟೇ. ಎಷ್ಟು ಸ್ಮೆಲ್ ಇರುತ್ತೆ ಅಂದರೆ ಅಬ್ಬಬ್ಬಾ, ಬ್ರ್ಯಾಂಡೆಡು, ಫುಲ್ಲು ಬ್ರ್ಯಾಂಡೆಡ್. ಓಕೆನಾ, ಇದಂತೂ ಬ್ರ್ಯಾಂಡೆಡು, ಒಳ್ಳೆ ಫಾರಿಂದು ಅಂತ ಹೇಳ್ತಾರಲ್ಲ, ನಿಜವಾಗೂ ಫಾರಿನ್ ಥರನೇ ಇರುತ್ತೆ ಇದು. ಇಷ್ಟೇ ನೋಡಿ, ಇಲ್ಲಿ ನೀರು ಥರ ಹುಟ್ಟಿದೆ ನೋಡಿ, ಕಾಣಿಸ್ತಿದೆ. ಈ ರೀತಿ ಹಚ್ಕೊಂಡ್ರೆ ಮುಗ್ದೋಯ್ತು. ನಾನು ಇದನ್ನು ಯೂಸ್ ಮಾಡ್ತೀನಿ. ಇಷ್ಟೇ ಖಾಲಿಯಾಗಿರೋದು, ನಾನು ಎಷ್ಟೊಂದು ಇಲ್ಲದೆ ಯೂಸ್ ಮಾಡ್ತಿದ್ದೀನಿ. ಇನ್ನೊಂದಿದೆ, ತೋರಿಸ್ತೀನಿ ರೀ. ನೋಡಿ, ಇವೆರಡು ಫ್ಲವರು, ಬೇರೆ ಬೇರೆ ಫ್ಲವರ್ ಇದೆ, ಕಲರ್ ಕೂಡ ಚೇಂಜ್ ಇದೆ. ಸೊ ತುಂಬ ಚೆನ್ನಾಗಿದೆ ನಿಜವಾಗಿ ಎರಡೂ ಕೂಡ. ಇನ್ನೊಂದು 2 ತಂದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. 300 ರೂಪೀಸ್ಗೆ ಒಂದಿದು. ಇಷ್ಟರಲ್ಲಿ ಬಾಟಲೆಲ್ಲ ಹಾಕ್ಕೊಡ್ತಾರೆ. ಅವ್ರ ಹತ್ರ ಇಷ್ಟುದ ಬಾಟಲ್ಗಳೆಲ್ಲ ಇರ್ತವೆ. ಇದರಲ್ಲಿ ಹಾಕ್ಕೊಡೋಕ್ಕೇನೆ, ಈ ಬಾಟಲ್ ಇಟ್ಕೊಂಡಿರ್ತಾರೆ ಅವರು, ಇದರಲ್ಲಿ ಹಾಕ್ಕೊಡೋಕ್ಕೇನೆ ನಮ್ಮ ಹತ್ರ ಎಷ್ಟು 300 ರೂಪೀಸ್ ಇಸ್ಕೊಳ್ತಾರೆ. ಸಕ್ಕತ್ತಾಗಿದೆ. ಇದನ್ನೇ ನಾನು ಯೂಸ್ ಮಾಡೋದು. ಇದು ಖಾಲಿ ಆದಾಗ ನೋಡೋಣ. ಬೇಜಾನೆಲ್ಲ ಬೇರೆವೆಲ್ಲ ಯೂಸ್ ಮಾಡ್ತೀವಿ, ಬೇರೆವೆಲ್ಲ ಪರ್ಫ್ಯೂಮ್ ಇದಾವೆ ನಮ್ಮ ಹತ್ರ. ಸೊ ಆದರೂ ಕೂಡ ಅದನ್ನು ಯೂಸ್ ಮಾಡ್ತೀನಿ. ಸೊ ನೋಡಿ, ನಮ್ಮ ಹತ್ರ ಇಷ್ಟೆಲ್ಲ ಪರ್ಫ್ಯೂಮ್ ಇಟ್ಕೊಂಡಿದ್ದೀವಿ, ಇಲ್ಲದ ಏನಿಲ್ಲ. ಸೊ ಅದನ್ನು ತಂದಳಿದ್ದ ಸಾರಿ, ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ನೆಗಡಿ ಆಗಿ. ಅದನ್ನು ತಂದಳಿದ್ದ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಪರ್ಫ್ಯೂಮ್ಗಳು ಯೂಸ್ ಮಾಡ್ತಾಯಿದ್ದೀವಿ ನಾವು ಆಲ್ರೆಡಿ. ಫಾಗ್ ಒಂದು, ಮತ್ತು ಡೆನ್ವೀರೋ ನೋಡಿ. ಇದು ಬಂದ್ಬಿಟ್ಟು ಯಾವುದೋ ಕಂಪ್ನಿಯಪ್ಪ, ಇದು ನನಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಯಾವುದೋ 15th KS ಅಂತ, ಇದು ಅವ್ರು ಯೂಸ್ ಮಾಡೋದು. ಇದು ಗ್ರಾಫಿಟ್ ಅಂತ ಹೇಳ್ಬಿಟ್ಟು, ಇದು ಮಾಲಲ್ಲಿ ತಂದಿದೆ. ಇದು ಕೂಡ ಸೂಪರಾಗಿದೆ. ಎಲ್ಲ ಚೆನ್ನಾಗಿದ್ದಾವೆ ಆಲ್ಮೋಸ್ಟ್ 4 ಕೂಡ. ಬಟ್ ಇವಾಗ ಅದನ್ನು ತಂದಳಿದ್ದ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನನಗೆ ಒಬ್ಬರು ಕೇಳಿದ್ದೀರಾ, ಸೊ ಹಂಗಾಗಿ ಹೇಳ್ತಿರುವಂಥದ್ದಷ್ಟೇ. ಆಮೇಲೆ ಇವಾಗ ನೆಕ್ಸ್ಟ್ ನನ್ನ ಪ್ರಾಸೆಸ್ ಬಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡೋದು. ಸೊ ಈಗ ಕ್ಲೀನ್ ಮಾಡ್ತೀನಿ. ಹೋಗಿ ಒಂದು ಸ್ಟಿಕ್ಕರ್ನ ಇಟ್ಕೊಂಡು ಹೋಗ್ತೀನಿ ಇವಾಗ ದೇವ್ರ ಮನೆಗೆ. ಕಂಟಿನ್ಯೂಸ್ ಆಗಿ ಲಾಗ್ ಹೋಗ್ತಾ ಇರುತ್ತೆ, ನೋಡ್ತಾ ಹೋಗಿ. ಹೇಗೆ ಅನ್ನಿಸ್ತು ಈ ಲಾಗ್ ಅಂತೇಳಿ ಲಾಸ್ಟಲ್ಲಿ ಒಂದು ಕಮೆಂಟ್ನ ಹಾಕಿ. ನೋಡಿ, ಸ್ಟಿಕ್ಕರ್ ಇಷ್ಟೇ ನಾನು ಇಟ್ಕೊಳ್ಳೋದು, ಈ ಥರ. ಓಕೆನಾ, ತುಂಬ ಇಷ್ಟ ನನಗೆ. ಒಂದು ಕುಂಕುಮ ಇಟ್ಕೊಬಿಟ್ರೆ ಆಯಿತು ಅಷ್ಟೇ. ನನಗೆ ಕುಂಕುಮ ಅಂತೂ ಇಲ್ಲೇ ಬೇಕು. ನಾನು ಕುಂಕುಮ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಲ್ಲ. ಈ ಬಾಟಲ್ಲೇ ಇಟ್ಕೊಬಿಟ್ಟಿದ್ದೀನಿ ನಾನು ಡೈನಿಂಗ್ ಟೇಬಲ್ ಹತ್ರ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ತಿರುಪತಿಲಿ ತೊಗೊಬಂದಿದ್ದು. ಮಿನಿಮಮ್ ಒಂದು ವರ್ಷನೇ ಆಯಿತು ಅಂತ ಅನಿಸುತ್ತೆ. ಅರ್ಧ ಮುಗ್ದಿದ್ದೀನಿ, ಅರ್ಧ ಇದೆ. ಒಂಚೂರು ಧೂಳಾಗಿಲ್ಲ, ಹುಳ ಆಗಿಲ್ಲ, ಏನೂ ಆಗಿಲ್ಲ. ತುಂಬ ಚೆನ್ನಾಗಿದೆ ಇದು. ನಾನು ಇದನ್ನು ಕುಂಕುಮ ಹಚ್ಕೊತೀನಿ, ನನಗೆ ತುಂಬ ಇಷ್ಟ. ಸೊ ಹೇಗೆ ಅನಿಸ್ತಿದೆ ನೋಡಿ ಲುಕ್ಕು. ಸೊ ಬಟ್ಟೆಗಳೆಲ್ಲ ಒಣಗಾಕಿದ್ದೀನಿ. ಇದೆಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಹಾರ್ಕೊಳ್ಳುತ್ತೆ. ಹಾರ್ಕೊಂಡ ತಕ್ಷಣವೇ ಎತ್ತಿಕೋಣ ಅಂತ ಹೇಳ್ಬಿಟ್ಟು ಈಗ ಹಾಸ್ಪಿಟಲ್ಗೆ ಹೊರಟಿದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ನನಗೊಬ್ಬರು ಗೊತ್ತಿರೋರು ಇದ್ದಾರೆ ಇಲ್ಲಿ ಎಲ್ಲ ಪ್ರೊಫೆಷನಲ್ಲಿ. ಅವ್ರಿಗೆ ಫೋನ್ ಮಾಡಿದ್ದೆ, ಇನ್ನೂ ಡಾಕ್ಟರ್ ಬಂದಿಲ್ಲ, ಬಂದಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀನಿ. ಹೋಗಿ ಇಂಜೆಕ್ಷನ್ನು ಮಾತ್ರೆ ತೊಗೊಂಡ್ರೆ ಕಮ್ಮಿ ಆಗುತ್ತೆ. ಒಂದು ಅರ್ಧ ಗಂಟೆ 3/4 ಗಂಟೆ ಮಲ್ಕೊಂಡ್ರೆ, ಕಾಫಿ ಏನಾರು ಕುಡಿದು ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತಲೆಗೆ ಸ್ನಾನ ಮಾಡಿದ್ನಲ್ವ, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ತಲೆಲ್ಲ ಭಾರ, ಒಂಥರ ಹೆಂಗೆಂಗೋ ಆಗ್ತಿದೆ. ಯಾಕೆಂದರೆ ನೆಗಡಿ ಆದರೆ ನಿಮಗೆ ಗೊತ್ತು ಎಷ್ಟು ಸುಸ್ತಾಗುತ್ತೆ ಅಂತ. ಗಂಟಲಲ್ಲೆಲ್ಲ ಕಿರಿಕಿರಿ ಆಗ್ತಾಯಿದೆ ನನಗೆ. ಏನು ಮಾಡೋದಂತಲೇ ನನಗೆ ಗೊತ್ತಾಗ್ತಿಲ್ಲ. ನಿಜವಾಗೂ ಸಖತ್ತು ಬೇಜಾರಾಗ್ತಿದೆ ಮನಸ್ಸಿಗೆ. ಒಂದೊಂದು ಸರಿ ಮನಸ್ಸು ಕನ್ಫ್ಯೂಷನ್ಸ್ ಆಗಿದೆ, ಹಬ್ಬ ಮಾಡಲೋ ಬೇಡವಾ ಅಂತೇಳಿ. ಏಕೆಂದರೆ ನಾನು ನಾಳೆ ಹೇಳ್ತೀನಿ, ನನ್ನ ಹಬ್ಬಕ್ಕೆ ಬೇರೆ ಕರೆದಿದ್ದೀನಿ ನಮ್ಮ ಫ್ರೆಂಡ್ಗಳನ್ನ. ಸೊ ಹಂಗಾಗಿ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಆದರೂ ನಾನು ಮಾಡಲೇಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಈಗ 6:30 ಆಗಿತ್ತು ಅಂತ ಅನಿಸುತ್ತೆ. ಸೊ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಮತ್ತೆ ಬೇರೆದು ಒಂದಿಷ್ಟು ಥರದಿದೆ. ಹಂಗಾಗಿ ಒಂದು ಬ್ಯಾಂಗಲ್ ಸ್ಟೋರ್ ಇದೆ ಅಲ್ಲೇ ನಮ್ಮ ಯಲ್ಲಾಪುರದಲ್ಲಿ, ಅಲ್ಲಿ ಹೋದೆ. ಗಿಫ್ಟಿಂಗಿಗೆ ಏನಾದರೂ ಕೊಡೋಕ್ಕೆ ತರೋಣ ಅಂಥೇಳಿ. ಸೊ ಹಾಗೆಯೇ ಹಣ್ಣು ಹಂಪಲೆಲ್ಲ ಇಡೋಕ್ಕೆ ತೊಗೊಳ್ಳೋಣ ಅಂಥೇಳಿ. ಸೊ ಇದನ್ನು ತೊಗೊಂಡೆ. ಲಕ್ಷ್ಮಿ ತಲೆ ಮೇಲೆ ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಅದಾದಮೇಲೆ ಪ್ಲೇಟ್ಗಳು ಎಲ್ಲ ತೊಗೊಂಡೆ. 750 ರೂಪೀಸ್ ಏನಾಯಿತು. ಪೇ ಮಾಡ್ತೀನಿ ಅಂತಂದರೆ ಅವ್ರದ್ದು ಫೋನ್ಪೇ ವರ್ಕೇ ಆಗ್ತಿಲ್ಲ. ನಾನು ಅಮೌಂಟ್ ತೊಗೊಂಡಿರಲಿಲ್ಲ. ಸೊ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಡಾಕ್ಟರ್ ಬಂದಿರಲಿಲ್ಲ ಇವತ್ತು.
ಹಂಗಾಗಿ ಮಾತ್ರೆ ಕೊಡ್ತೀನಿ. ಇವಾಗ ತೊಗೊಂಡೋಗಿ ನುಂಗಿ ಏನಾದ್ರು ಕಮ್ಮಿ ಆಗಿಲ್ಲ ಅಂತಂದರೆ ನಾಳೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅಂತೇಳಿ ಮಾತ್ರೆ ಕೊಟ್ಟಿದ್ದಾರೆ. ಇನ್ನು ಒಂದು ನಿವಿಯ ಬಾಡಿ ಲೋಷನ್ ಇರಲಿಲ್ಲ, ಒಂದು ತೊಗೊಂಡೆ. ಹಾಗೆಯೇ ನಾನು ಆಗಲೇ ಹೇಳಿದೆ ನಿಮಗೆ ಮತ್ತು ವಿಟಮಿನ್ ಸಿ ನಾನು ಡೇ ಕ್ರೀಮ್ ಹಚ್ಚೋದು ಅಂತ. ಫೇಸ್ ವಾಶು ನೆನ್ನೆ ಊರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು. ಸೊ ಹಂಗಾಗಿ ಒಂದು ಚಿಕ್ಕದು ತೊಗೊಂಡು ಬಂದಿದ್ದೀನಿ. ಇನ್ನು ಊರಿಗೆ ಹೋದಾಗ ತೊಗೊಳ್ಳೋಣ ಅಂಥೇಳಿ. ಸೊ ಮಾತ್ರೆ ಇದನ್ನು ಕೊಟ್ಟಿದ್ದಾರೆ, ಒಂದು ಆಫ್ ತೊಗೊಳ್ಳಿ. ಇದರಲ್ಲಿ ಒಂದು ಆಫ್ ತೊಗೋಬೇಕಂತೆ. ಇದು ಇವೆರಡು ಒಂದೊಂದು ಮಾತ್ರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಒಂದು ಅಂಗಡಿಗೆ ಹೋದೆ, ಬ್ಯಾಂಗಲ್ ಸ್ಟೋರ್ಗೆ. ಅಲ್ಲಿ ಒಂದಿಷ್ಟು ಸೆಲೆಕ್ಟ್ ಮಾಡಿದೆ. 750 ರುಪೀಸ್ ಏನು ಆಗಿತ್ತು. ಏನೇನೋ ಎಲ್ಲ ತೊಗೊಂಡೆ, ನಿಮಗೆ ತೋರಿಸಿದ್ದೀನಿ ನೋಡಿ ಮುಂದೆ. ಅದೆಲ್ಲ ಅವ್ರದ್ದು ಫೋನ್ಪೇನೇ ವರ್ಕ್ ಆಗಲಿಲ್ಲ. ಅಷ್ಟು ಬೆಳಗ್ಗೆಯಿಂದ ಫೋನ್ಪೇ ಬ್ಯುಸಿಯಾಗಿದೆ. ವರಲಕ್ಷ್ಮಿ ಹಬ್ಬ ಅಂದ್ರೆ ಹಂಗೇ. ಸೊ ಹಂಗಾಗಿ ಫೋನ್ಪೇ ವರ್ಕ್ ಆಗಲಿದ್ನು. ಫಸ್ಟೇ 100 ರುಪೀಸ್ ಹಾಕ್ಬಿಟ್ಟಿದೆ. ಇದಕ್ಕೆ 110 ಅಂತ ಹಾಕಿದ್ರಿ ಇಲ್ಲಿ. ಇದು ಲಕ್ಷ್ಮಿ ತಲೆ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಮಾತ್ರ ನಾನು ಪೇ ಮಾಡಿದ್ದಷ್ಟೇ. ಸೊ ಹಂಗಾಗಿ ತೊಗೊಳಕ್ಕಾಗಲಿಲ್ಲ. ಅದನ್ನ ಎತ್ತಿಡಿ ನೋಡೋಣ, ಬರ್ತೀನಿ ಅಂತ ಹೇಳಿದ್ದೀನಿ. ಅವ್ರೇನು ಎತ್ತಿಟ್ರೆ ಮತ್ತೆ ಹೋಗಿ ತೊಗೊಬರ್ತೀನಿ. ಇಲ್ಲ ಅಂತಂದರೆ ಹೇಗೋ ತುಮಕೂರಿಗೆ ಹೋಗಬೇಕು, ಅಲ್ಲೇನಾದ್ರು ಸಿಕ್ಕಿದ್ರೆ ಎತ್ಕೊಂಡು ಬರ್ತೀನಿ ಅಷ್ಟೇ. ಸೊ ಇಷ್ಟು ತೊಗೊಂಡು ಬರೋಕ್ಕೆ 1 ಅವರ್ ಆಗಿದೆ. ನಾನು 6 ಗಂಟೆಗೆ ಹೋದಳು, ಈಗ ಆಲ್ರೆಡಿ 7 ಗಂಟೆ ಆಗಿದೆ. ಅಷ್ಟು ಜನ, ಎಷ್ಟು ಜನ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಇದನ್ನ ಮಾತ್ರೆನ ಅರ್ಧ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಈಗ ಅರ್ಧ ತೊಗೊಳ್ತೀನಿ. ಇದು ಒಂದೊಂದು ಮಾತ್ರೆ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಬೇಗ ಕಮ್ಮಿ ಆದರೆ ಸಾಕು ನನಗಷ್ಟೇ. ಇಲ್ಲ ಅಂತಂದರೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ಎಷ್ಟೊಂದು ಕೆಲಸ ಇದೆ ಗೊತ್ತೇ. ಆಲ್ರೆಡಿ 7 ಗಂಟೆ ಆಗಿದೆ. ಮಾರ್ಕೆಟ್ಗೆ ಹೋಗ್ಬೇಕು. ಇವಾಗ ಮೇಯ್ನ್ ಹೂವು ತಂದಿಲ್ಲ ನಾನು ಇನ್ನೂ. ಬಾಳೆಕಂದು ಹೂವು ಎಲ್ಲ ತೊಗೊಂಡು ಬರಬೇಕು. ಸೊ ಹಂಗಾಗಿ ಈ ಮಾತ್ರೆಗಳನ್ನ ನುಂಗ್ಬಿಟ್ಟು ಈಗ ಕೆಲಸನ ನೋಡ್ಕೊತೀನಿ. ನಮ್ಮದು ಮನೆ ಬಂದ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಇವತ್ತು ತರಿಸ್ದೆ ನಾನು ಮೀಶೋದಲ್ಲಿ ಕೃಷ್ಣಂದು. ನನಗೆ ಕೃಷ್ಣ ಅಂದರೆ ನಿಮಗೆ ಗೊತ್ತೇ ಇರೋದು, ಕೃಷ್ಣ ಅಂದರೆ ತುಂಬ ಇಷ್ಟ. ಅದೊಂದು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನೋಡಿ, ಇಲ್ಲೊಂದು ಕೃಷ್ಣಂದು ಮಂದಾಟ ತರಿಸ್ಕೊಂಡಿದ್ದೀನಿ. ಈ ಕಡೆ ಕೃಷ್ಣ ರಾಧೆ ಫೋಟೋ ಇರುತ್ತೆ. ಈ ರೀತಿ ಸ್ಕ್ರೀನು ಇನ್ನೇನು ಮಾಮೂಲಿ ನೋಡಿರ್ತೀರ. ಹೊಸ್ದಾಗಿ ಮಾಡಿರೋದಂದ್ರೆ ಇದೊಂದು ಗಣೇಶಂದು ಈ ರೀತಿ. ಮೊದಲು ಇದು ಆ ಕಡೆ ಹಾಕಿದ್ದೆ ನಾನು. ಈಗ ಇದನ್ನ ಇಲ್ಲಿ ರೆಡಿ ಮಾಡಿ ಈ ಥರ ಎಲೆಗಳನ್ನ ಹಾಕಿ, ಸೊ ಇಲ್ಲೊಂದು ಫ್ಲವರ್ ಇಟ್ಟಿದ್ದೀನಿ. ಇದು ಗಣೇಶ. ಆ ಕಡೆ ಈ ಕಡೆ ಒಂದು ಫ್ಲವರ್ದು ಗ್ರೀನ್ ಕಲರ್ದು ಹಾಕಿದ್ದೀನಿ ಅಷ್ಟೇ. ಸೊ ಟಿ ವಿ ಹತ್ರ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಲಕ್ಷ್ಮಿನ ಇಲ್ಲಿ ಕೂರಿಸೋದೋ ಇಲ್ಲ ಅಂತಂದರೆ ಇಲ್ಲಿ ಕೂರಿಸೋದೋ ಗೊತ್ತಾಗ್ತಿಲ್ಲ. ಲಾಸ್ಟ್ ಇಯರ್ ಇಲ್ಲಿ ಕೂರಿಸಿದ್ದೆ ನಾನು, ಇಲ್ಲಿ ಈ ಜಾಗದಲ್ಲಿ. ಸೊ ಟಿ ವಿ ಎಲ್ಲ ನೋಡೋಕ್ಕೆ ಆಗಲ್ಲ ಅಲ್ಲಿ ಕೂರಿಸಿದ್ರೆ. ಸೊ ಹಾಗಾಗಿ ಇವಾಗ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇಷ್ಟು ಜಾಗ ಇದೆ, ಆರಾಮಾಗಿ ಕೂರಿಸ್ಬೋದು. ಏನಂತಂದರೆ ಇಲ್ಲಿ ಒಂದು ಪ್ರಾಬ್ಲಮ್ಮು, ಈ ಕಡೆ ಇದೆಯಲ್ಲ ಓಪನು, ಇಲ್ಲಿ ಬಾತ್ರೂಮ್ ಇರೋದ್ರಿಂದ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ವಿ. ಇದನ್ನು ಯಾವಾಗಲೂ ಇದೇ ರೀತಿ ಕ್ಲೋಸ್ ಮಾಡ್ಕೊಂಡಿರ್ಬೇಕಷ್ಟೇ. ಆವಾಗ ನಮಗೆ ಸರಿ ಹೋಗುತ್ತೆ. ಓಕೆನಾ. ಮತ್ತು ನಾನು ಯಾವಾಗಲೂ ಇಲ್ಲಿ ಫ್ಲವರ್ದು ಇಟ್ಟೇ ಇರ್ತೀನಿ. ಇದು ತುಂಬ ದಿನ ಆಯಿತು ತೊಗೊಂಡು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಹೈಲೈಟ್ ನಮ್ಮ ಮನೆಗೆ. ಸೊ ಈ ರೀತಿ ತಿರುಗಿ ನೋಡಿದಾಗ ಈ ಕಡೆ ತಿರುಗಿ ನೋಡಿಸ್ತೀನಿ ಏನೇನಿದೆ ಅಂಥೇಳಿ. ಸೊ ಈ ರೀತಿ ತಿರುಗಿ ನೋಡಿದಾಗ ಇನ್ನೇನಿಲ್ಲ. ಇಲ್ಲೊಂದು ಫ್ಲವರ್ ಹಾಕ್ಕೊಂಡಿದ್ದೀನಿ, ಮೇಲೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಇನ್ನು ಇಲ್ಲಿ ಬಂದರೆ ಫ್ರಿಜ್ ಮೇಲೆ ಈ ರೀತಿ ಇವಾಗಂತೂ ಸೊ ಹೊಸ್ದಾಗಿ ಇವಾಗ ರೆಡಿ ಮಾಡಿರುವಂಥದ್ದು. ಇದು ಒಂದು ಹೊಸದು ಮೀಶೋದಲ್ಲಿ ತರಿಸ್ಕೊಂಡೆ. ಇದನ್ನು ಇಷ್ಟ ಆಯಿತು ನನಗೆ. ಈ ಕಲರ್ ಅಂತೂ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಇದು ಕ್ಯೂಟಾಗಿದೆ. ಅಂದರೆ ಫ್ರಿಜ್ ಕವರ್ ತರಿಸ್ಕೊಂಡೆ. ಇನ್ನು ಒಂದು ಫ್ಲವರ್ದು ಗ್ರೀನ್ದು ಇಟ್ಬಿಟ್ಟು ಆ ಕಡೆ ಈ ಕಡೆ ಒಂದು ಎಲೆಗಳನ್ನ, ಇಲ್ಲಿ ಒಂದು ಕ್ಯೂಟಾಗಿ ಒಂದು ನನಗೆ ನಮ್ಮ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ಗೃಹಪ್ರವೇಶದಲ್ಲಿ ಈ ರೀತಿ ಅರಶಿನ ಕುಂಕುಮದ್ದು. ಇದನ್ನು ಯಾವಾಗ ಇಲ್ಲಿ ಇಟ್ಟಿರ್ತೀನಿ, ಯಾರಾದರೂ ಬಂದರೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನು ನಮ್ಮದೊಂದು ಸಿಂಪಲಾಗಿ ಒಂದು ಫೋಟೋ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಎರಡು ಬಂದುಬಿಟ್ಟು ಡಾಲ್ ಇಟ್ಟಿದ್ದೀನಿ ಹಿಂದೆ. ಸೊ ಇಲ್ಲಿ ಕುದುರೆ ಫೋಟೋ ಇದೆ ನೋಡಿ, ಕಾಣಿಸ್ತಿದೆ. ಸೊ ಇಲ್ಲಿ ಬಂದುಬಿಟ್ಟು ಈ ರೀತಿ ಒಂದು ಹಾರ್ಟ್ ಶೇಪಿಂದು ನೋಡಿ ಹಾಕ್ಕೊಂಡಿದ್ದೀನಿ. ಒಂದು ಫ್ಲವರ್ ಬಿಟ್ಕೊಂಡಿದ್ದೀನಿ. ಇನ್ನು ರೂಮೆಲ್ಲ ಕಾಮನ್ ಆಗಿದೆ ಅಷ್ಟೇ. ಅಡುಗೆ ಮನೆಗೆ ಹೋದರೆ ಇನ್ನೇನು ಹೊಸ್ದಾಗಿ ಏನು ಮಾಡ್ಕೊಂಡಿಲ್ಲ. ಸೇಮ್ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಅಷ್ಟೇ. ಕ್ಲೀನ್ ಮಾಡಿದ್ದೀನಿ ಅಷ್ಟೇ. ಸಿಂಪಲಾಗಿ ಇದೆಲ್ಲ ರೆಡಿ ಮಾಡಿಕೊಂಡು ಮೊದಲೇ ಇತ್ತು. ಇನ್ನು ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಏನೆಲ್ಲ ಬೇಕು ಡೈಲಿ ಅಡುಗೆಗೆ ಅದೆಲ್ಲ ಇಲ್ಲಿದೆ. ಸೊ ಇನ್ನೇನು ಸ್ಟವ್ ಇಲ್ಲೇ ಇದೆ, ನೀವು ನೋಡೇ ಇರ್ತೀರ. ಸೊ ನೋಡಿ, ಇನ್ನೇನು ಮಾಮೂಲಿ ಫಿಲ್ಟರ್ ನೀರ್ದದು ಒಂದು ಫ್ಲವರ್ನ ಬಿಟ್ಕೊಂಡಿದ್ದೀನಿ ಅಲ್ಲಿ. ನೆಕ್ಸ್ಟ್ ಇಲ್ಲಿ ಬಂದರೆ ಈ ರೀತಿ ಒಂದು ತಟ್ಟೆ ಸ್ಟ್ಯಾಂಡು. ಈ ರೀತಿ ತಟ್ಟೆ ಸ್ಟ್ಯಾಂಡ್ಗೆ ಏನು ಬೇಕೋ ಅಷ್ಟು ಮಾತ್ರ ಐಟಮ್ ಇಟ್ಕೊಂಡು, ಮೇಲೆ ಏನೂ ಹಾಕಿಲ್ಲ ನೋಡಿ, ಖಾಲಿ ಇದೆ. ಸುಮ್ಮನೆ ತೊಳೆಯೋಕ್ಕಾಗಲ್ಲ ಅಂಥೇಳಿ ಏನೂ ಹಾಕಿಲ್ಲ. ಇನ್ನೊಂದು ಏನಾಯಿತು ಗೊತ್ತಾ ಇವತ್ತು, ಸೊ ಒಂದು ಇತ್ತಂದಿದ್ದೆ ನಾನು, ಅಂದರೆ ಲೈಟಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು. ಆ ಲೈಟಿಂಗ್ ಹಾಕೋಣ ಅಂತ ತಂದರೆ ಆ ಲೈಟಿಂಗಿಗೆ ಗಮ್ ಟೇಪು ಅಂಟ್ಕೊಳ್ತಾನೆ ಇಲ್ಲ. ಸೊ 2 ತರಿಸಿದ್ದೆ ಮೀಶೋದಲ್ಲಿ. ತುಂಬ ಬೇಜಾರಾಗೋಯ್ತು. ನಿಮಗೆ ತೋರಿಸ್ತೀನಿ ರೀ ಇವಾಗ. ಸೊ ನೋಡಿ, ಇದು
ಓಕೆನಾ. ಇದು 2 ತರಿಸಿದ್ದೆ. ಇದು ತುಂಬ ಚೆನ್ನಾಗಿ ಲೈಟ್ ಅಂಟ್ಕೊಳ್ಳುತ್ತೆ. ಇದನ್ನು ಲೈಟ್ ಅಂಟಿಸಿದ್ರೆ ಫ್ಲೆಕ್ಸ್ ಸಿಕ್ಸ್ಬಿಟ್ಟು ಯೆಲ್ಲೋ ಕಲರ್ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಬಟ್ ಇದು ಗಮ್ ಟೇಪ್ ಅಂಟ್ಕೊಂಡಿಲ್ಲ. ಈಗ ನಮ್ಮ ಮನೆಯವ್ರು ಬಂದಾಗ ಒಂದ್ಸರಿ ಟ್ರೈ ಮಾಡಿಸ್ತೀನಿ. ಏನಾದರೂ ಅಂಟ್ಕೊಂಡಿಲ್ಲ ಅಂತಂದರೆ ಅಡುಗೆ ಮನೆಗೆ ನಾನು ಏನೂ ಮಾಡಲ್ಲ, ವಾಪಸ್ ಹಾಕ್ಬಿಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ. 249 ಇರಬೇಕಿದು, ಮೀಶೋದಲ್ಲಿ ತರಿಸಿದ್ದೆ ನಾನು. ಸೊ ಇದೊಂದು ಆರ್ಗನೈಸ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ನೆಕ್ಸ್ಟು ಇವಾಗ ಏನಾದರೂ ಟೈಮ್ ಇದ್ದರೆ ಇನ್ನೊಂದು ಪ್ಲಾನ್ ಇದೆ ಅಡುಗೆ ಮನೆಗೆ ಮಾಡೋಂಥದ್ದು, ಮಾಡ್ತೀನಿ. ನೋಡಿ ಆ ಜಾಗದಲ್ಲಿ ಅಮ್ಮನ್ನ ಕೂರಿಸ್ತಾ ಇದ್ದೀನಿ, ಜಾಗ ಫ್ರೀಯಾಗಿದೆ. ಸೊ ಇಲ್ಲಿ ಕಾಮನಾಗಿ ದಿವಾನ ಇರುತ್ತೆ. ನಾವು ಶೋಫಾ ಇನ್ನೂ ತಂದ್ಕೊಂಡಿಲ್ಲ. ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾರಾದರೂ ಬಂದರೆ ಈ ದಿವಾನ ಮೇಲೆ ಕೂತ್ಕೋತಾರೆ. ಊಟ ಮಾಡೋದು ಕೆಳಗಡೆ ಚಾಪೆ ಹಾಕಿದರೆ ಆರಾಮಾಗೆ ಊಟ ಮಾಡ್ತಾರೆ. ಸೊ ಇಷ್ಟು ಮಾಡಿದ್ದೀನಿ ವರಲಕ್ಷ್ಮಿ ಹಬ್ಬಕ್ಕೆ. ಸೊ ಇನ್ನೇನೀಗ ದೇವ್ರ ಮನೆಗೆ ಬಂದಿದ್ದೀನಿ. ಇದನ್ನೆಲ್ಲ ಹೊರಗಡೆ ತೊಗೊಂಡೋಗಿ ಒಂದು ಸರಿ ಕ್ಲೀನ್ ಮಾಡಿಬಿಡ್ತೀನಿ. ಎಲ್ಲ ಪೀತಾಂಬರಿ ಹಾಕಿ ತೊಳೆದ್ರೆ ಚೆನ್ನಾಗಿರ್ತವೆ. ಸೊ ಇದನ್ನೆಲ್ಲ ತೊಗೊಂಡೋಗಿ ಈಗ ಪೀತಾಂಬರಿ ಹಾಕಿ ಉಜ್ಜಿಬಿಡ್ತೀನಿ. ಇನ್ನು ಅಡುಗೆ ಮನೆ ಇದು ದೇವ್ರ ಮನೆ ಈಗ ರೆಡಿ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ಟೆನ್ಷನ್ ಇರೋಲ್ಲ. ಸೊ ಯಾಕೆ ಅಂತಂದರೆ ಇರೋದೇ ನಮ್ಮದು ದೇವ್ರ ಮನೆ ಕೆಲಸ, ಮೇಯ್ನ್ ಅದೊಂದು ಮಾಡಿಕೊಂಡ್ರೆ ಆರಾಮಾಗಿ ಅಡುಗೆದೆಲ್ಲ ಮಾಡ್ಬೋದು. ಸೊ ಹಂಗಾಗಿ ಫಸ್ಟ್ ಇದನ್ನೆಲ್ಲ ತೊಗೊಂಡೋಗಿ ಆಚೆ ಇಟ್ಬಿಡ್ತೀನಿ. ಆಚೆ ಇಟ್ಟರೆ ನನಗೆ ಆರಾಮಾಗೆ ತೊಳ್ಕೊಳಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಎಲ್ಲ ನೀಟಾಗೆ ವಾಶ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ಹಂಗಾಗಿ ಇದನ್ನೆಲ್ಲ ವಾಶ್ ಮಾಡಿಬಿಡ್ತೀನಿ. ವಾಶ್ ಮಾಡಿದ್ರೆ ಟೆನ್ಷನ್ನೇ ಇರೋಲ್ಲ, ಅರ್ಧ ಕೆಲಸ ಆದಂಗೆ ಆಗ್ಬಿಡುತ್ತೆ. ನೋಡಿ ಈ ಕಾಯಿನ ನಾನು ಲಾಸ್ಟ್ ಇಯರ್ ವರಲಕ್ಷ್ಮಿ ಹಬ್ಬದಿನ ಇಟ್ಟಿರೋ ಕಾಯಿ ಆಗಿರುತ್ತೆ. ಈಗ ನಾನು ಹೊಸದು ಇಡೋದು, ವರ್ಷಕ್ಕೆ ಒಂದೇ ಸರಿ ಕಾಯಿ ಚೇಂಜ್ ಮಾಡೋದು. ನನ್ನ ಫ್ರೆಂಡ್ ಕೇಳ್ತಾ ಇದ್ಲು, ಎಷ್ಟು ದಿನಕ್ಕೊಂದ್ಸರಿ ಕಾಯಿ ಚೇಂಜ್ ಮಾಡ್ತೀಯಾ, ಕಾಯಿ ಒಡೆದು ಬಿಟ್ರೆ ಒಳ್ಳೇದಾಗಲ್ಲ ಅಂಥೇಳಿ. ಖಂಡಿತ ಇಲ್ಲ. ನಾವೇನು ಗೊತ್ತಾ, ತೊಳಿಬೇಕಾದ ಪೂಜೆ ಸಾಮಾನೆಲ್ಲ ತೊಳಿತಾ ಇರ್ತೀವಲ್ಲ, ಇದನ್ನೆಲ್ಲ ನೆನೆಸ್ಬಿಟ್ಟು ಇಡಬೇಕು. ಇನ್ನು ನಮ್ಮ ಅಕ್ಕ ಹೆಂಗೆ ಮಾಡಿದಾಳೆ ಗೊತ್ತಾ, ಇದಕ್ಕೆಲ್ಲ ಬಟ್ಟೆ ಸುತ್ತಿ ಇಡ್ತಾಳೆ, ಅದು ಬೆಳೆಯಬೇಕು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಆ ರೀತಿ ಏನು ಮಾಡಲ್ಲ. ನೋಡಿ 1 ವರ್ಷ ಆಗಿದೆ ಖಂಡಿತ ಇದನ್ನಿಟ್ಟು. ಹೋದ ವರ್ಷ ವರಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಿರೋದು, ಇವತ್ತಿಗೆ 1 ವರ್ಷ ಆಯಿತು ನನ್ನ ಕಾಯಿ ಇಟ್ಟು. ಸೊ ಆದರೂ ಕೂಡ ಯಾವುದೇ ಒಂದು ಎಲ್ಲಿ ಏನೂ ಆಗಿಲ್ಲ. ಇದನ್ನು ಒಟ್ಟಿಗೆ ಹೊಡಿಬಾರ್ದು ಅಂತ ಹೇಳ್ತಾರೆ, ಒಟ್ಟಿಗೆ ಹೊಡೆದಿಲ್ಲ. ಇದನ್ನು ಇವಾಗ ನಾನು ಚೇಂಜ್ ಮಾಡ್ತೀನಿ. ಇವತ್ತು ಕಾಯಿನ ಹೊಸ ಕಾಯಿನ ಇಟ್ಟು ಚೇಂಜ್ ಮಾಡ್ತೀನಿ. ಸೊ ಆ ರೀತಿ. ಇನ್ನು ಆಯಿಲೆಲ್ಲ ಖಾಲಿಯಾಗಿದೆ ನೋಡಿ. ಎಲ್ಲ ಹಬ್ಬದ ದಿನವೇ ಸಂತೆ ಮಾಡಬೇಕು. ನಾವು ನಿರಂತರ ಯೂಸ್ ಮಾಡ್ತೀವಿ. ನಿರಂತರ ಇದೊಂದು ಬಾಟಲ್ ತೊಗೊಂಡ್ರೆ 2 ಮಂತ್ಸ್ ಬರುತ್ತೆ. ಯಾಕೆಂದರೆ ನಾನು ಬೆಳ್ಳಿಗೂ ಸಣ್ಣ ಸಣ್ಣ ದೀಪ ಇಟ್ಟಿರೋದು ನೋಡಿ, ಇಷ್ಟು ಸಣ್ಣ ದೀಪಗಳು. ಹಂಗಾಗಿ ಚೆನ್ನಾಗೇ ಬಳಕೆ ಬರುತ್ತೆ. ಇನ್ನು ಚೆಂಬು, ಹಿತ್ತಾಳಿ ಚೆಂಬು ಐತೆ. ಇವತ್ತು ನೋಡೋಣ ಯಾವ ಚೆಂಬು ಇಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಇದರಲ್ಲಿ ನಾನು 5 ಕಾಯನ್ನು ಹಾಕಿರ್ತೀನಿ ಯಾವಾಗಲೂ ಅಷ್ಟೇ. ನೋಡಿ ಈ ರೀತಿ ಅರಿಶಿನ ಕುಂಕುಮ ಹಾಕಿ 5 ಕಾಯನ್ನು ಹಾಕಿ, ಸಾರಿ 5 ಅಲ್ಲ 11, ಎಷ್ಟು ವರ್ಷ ಆಗಿದೆಯೋ ಈ ಕಾಯನ್ನುಗಳು ಹಾಕಿ ನಾನು ಇದನ್ನೇ ಯೂಸ್ ಮಾಡ್ತೀನಿ, ತೊಳೆದು. ಇದೊಂದು ನಂದು ಸಂಪ್ರದಾಯ. ಸೊ ನಿಮ್ಮ ಎದುರಿಗೆ ನಾನೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೆ ಶೇರ್ ಮಾಡ್ಕೋಬೇಕಂತ ಅಷ್ಟೇ, ನನ್ನ ಉದ್ದೇಶ ಇನ್ನೇನು ಇಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಈಗ ಇನ್ನು ಕಳ್ಸದ ಅಕ್ಕಿ ಏನು ಮಾಡ್ತೀರಂತ ಅನ್ನೋದಾದರೆ, ಈ ಕಳ್ಸದ ಅಕ್ಕಿನ ನಾನು ನೋಡಿ, ಕಳ್ಸದ ಅಕ್ಕಿನ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು. ಸೊ ಆದರೆ ನನಗೆ ಸ್ವೀಟು ಚೇಂಜ್ ಮಾಡ್ದಂಗೆಲ್ಲ ಸ್ವೀಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಯಾವುದಾದ್ರೂ ಒಂದು ಚಿತ್ರಾನ್ನನೋ ಇಲ್ಲಾಂದರೆ ರೈಸೋ ಮಾಡಿಕೊಂಡು ತಿಂತೀವಿ ಖಂಡಿತ. ಕೆಲವರು ನಾವು ಸ್ವೀಟ್ ಮಾಡ್ಕೊಂಡು ತಿನ್ನಬೇಕಂತ ಬಹಳ ಜನ ಹೇಳ್ತಾರೆ. ಸೊ ನಾನು ಏನಿಲ್ಲ, ಆ ರೀತಿ ಎಲ್ಲ ಮಾಡಲ್ಲ. ನಾನು ಈ ಅಕ್ಕಿನ ಅನ್ನ ಅಥವಾ ಚಿತ್ರಾನ್ನಕ್ಕೋ ಪುಳಿಯೋಗರೆಗೋ ಬಳಸ್ತೀನಿ. ಓಕೆನಾ, ಇಷ್ಟ ಆಯಿತು. ಇನ್ನು ಫೋಟೋದೆಲ್ಲ ಹೂವು ತೆಗೆದುಬಿಟ್ಟು ಈಗ ಫಸ್ಟ್ ದೇವ್ರ ಮನೆ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಹೊರ್ಗಡೆ ಹೋಗಿ ಈ ಪೀತಾಂಬರಿ ತಂದುಬಿಟ್ಟು ಇನ್ನೂ ಒಂದಿಷ್ಟು ದೀಪಗಳೆಲ್ಲ ಇದೆ, ಅದನ್ನೆಲ್ಲ ತೊಗೊಂಡು ತೊಳಿತೀನಿ. ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ಈ ನೀರು ಬಂದುಬಿಟ್ಟು ಮನೆಗೆ ಪ್ರೋಕ್ಷಣೆ ಮಾಡಿಬಿಟ್ಟು ನಾನು ಮನೆಗೆ ಪ್ರೋಕ್ಷಣೆ ಮಾಡ್ಕೊತೀನಿ, ತುಂಬ ಒಳ್ಳೇದಂತ ಈ ರೀತಿ ಮಾಡಿದ್ರೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ತುಳಸಿ ಗಿಡಕ್ಕೆ ಹಾಕ್ಬಿಡ್ತೀನಿ. ಮನಿ ಪ್ಲ್ಯಾಂಟು ತುಳಸಿ ಗಿಡ 2 ಇದೆ, ಅದಕ್ಕೆ ಹಾಕ್ಕೊಳ್ತೀನಿ. ಸೊ ಇದನ್ನು ಒಂದು ಡೌಟ್ ಕ್ಲಿಯರ್ ಮಾಡಿದ್ದೀನಿ ನಿಮಗೆ. ಸೊ ನನ್ನ ಲೈಫಲ್ಲಿ ಒಂದು ಅದೃಷ್ಟ ಮಾಡಿರೋದಂದರೆ ರೇಟ್ ಕಮ್ಮಿದಾಗೆ ತೊಗೊಂಡಿದ್ದೆ. ನನಗೆ ಇಷ್ಟೇ ತೊಗೊಳಕ್ಕಾಗಿದ್ದು. ನಾನು 1 kg ಬೆಳ್ಳಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅಷ್ಟರಲ್ಲೇ ರೇಟ್ ಆಗಿಬಿಡ್ತು, ಏನೂ ಮಾಡೋಕ್ಕಾಗಲ್ಲ. ನೋಡಿ ಇವೆರಡು ದೀಪಾಲೆ ಕಂಬ ತೊಗೊಂಡೆ, ಬರೀ 10,000ಗೆ ಸಿಕ್ಕಿತ್ತಿದು. ಓಕೆನಾ, 120 ಗ್ರಾಮ್ ಇದೆ ಇದು, 10,000ಗೆ ಸಿಕ್ಕಿತ್ತು. ಇವಾಗ ಏನಾದ್ರು ತೊಗೋಬೇಕು ಅಂತಂದರೆ ಒಂದು 40,000 45,000 ಆಗುತ್ತೆ, ವೇಸ್ಟೇಜ್ ಎಲ್ಲ ಸೇರಿ. ಇದು ದೀಪಾಲೆ ಕಂಬ ಬೆಳ್ಳಿದು, ಇದನ್ನು ನಾನು ಎತ್ತಿಟ್ಟಿದ್ದೆ. ಸೊ ಇವತ್ತಿನ ಪೂಜೆಗೆ ಇಡಬೇಕಲ್ವ, ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ದೀಪ ಒಂದು 6,000 ಏನೋ ಬಿದ್ದಿತ್ತಿದು. ಸೊ ತುಂಬ ಕಪ್ಪಾಗಿದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬೆಳ್ಳಿದೆ ಇದು, ಸೊ ಕಪ್ಪಾಗಿದೆ. ಡೈಲಿ ಯೂಸ್ ಮಾಡ್ತಿದ್ದೆ ಮೊದಲೆಲ್ಲ, ಇವತ್ತು ತೆಗೆದುಬಿಟ್ಟಿದ್ದೀನಿ. ಸೊ ಹಂಗಾಗಿ ಇದು ಕೂಡ ಅಷ್ಟೇ
5,000 6,000 ಬಿದ್ದಿತ್ತು, ನೆನಪಿಲ್ಲ. ಇವಾಗ ಇದು ತ್ರಿಬಲ್ ಆಗುತ್ತೆ ಪ್ರೈಸ್, ಓಕೆನಾ. ಒಂದು 15,000 ಆಗುತ್ತೆ ಆ ಥರ ದೀಪ ತೊಗೋಬೇಕು ಅಂತಂದರೆ. ನೆಕ್ಸ್ಟು ಇದನ್ನು ನಾನು ಹೋದ ವರ್ಷ ವರಲಕ್ಷ್ಮಿ ಹಬ್ಬದಲ್ಲಿ ಹೇಗೆ ಈ ರೀತಿ ಬಟ್ಟೆನೇ ಹಾಕು ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಅಮ್ಮಂದು ಮುಖವಾಡ, ಹಾಗೇ ಇಟ್ಟಿರ್ತೀನಿ. ಈ ವರ್ಷವೇ ನಾನು ತೆಗಿಯೋದನ್ನ. ನಾನು ಮಾಡ್ತಿರೋದು ವರಲಕ್ಷ್ಮಿ ಹಬ್ಬ 5ನೇ ವರ್ಷ ಆಗಿರುತ್ತೆ, ಓಕೆನಾ. 5ನೇ ವರ್ಷ ಇವತ್ತಿಗೆ ಮಾಡಿದ್ರೆ ನಾನು. ಸೊ ನೋಡಿ ಈ ರೀತಿ ಅಮ್ಮನ ತಾಳಿ ಕೂಡ ನಾನು ಬೇರೆ ಕಡೆ ಇಟ್ಟಿರಲ್ಲ, ಅರ್ಶಿನ ಕುಂಕುಮ ಕೂಡ ನಾನು ಹೋಗ್ಲಾಡ್ಸಿರಲ್ಲ. ಏಕೆಂದರೆ ಅಮ್ಮನಿಗೆ ಶಾಶ್ವತವಾಗಿ ಹಂಗೆ ಇರಲಿ ಅಂತ ಇದೇ ರೀತಿ ಇಟ್ಟಿರ್ತೀನಿ ನಾನು. ಸೊ ಹೋದ ವರ್ಷ ಮಾಡಿರೋ ಅಲಂಕಾರ ಇದು, ಓಕೆನಾ. ಸೊ ನೋಡಿ ಈ ರೀತಿ ಇದೆ ಅಮ್ಮ, ತುಂಬ ಕ್ಯೂಟಾಗಿದೆ. ಸೊ ಇದನ್ನು ನಾನು ಬಟ್ಟೆಯಲ್ಲಿ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ. ಸೊ ಇದು ಅರ್ಶಿನ ದಾರ ಕೂಡ ಅಷ್ಟೇ ನಾನು ಚೇಂಜ್ ಮಾಡ್ತೀನಿ ಇವಾಗ, ಅದು ಹೆಂಗೆ ಏನಂತ ಆಮೇಲೆ ತೋರಿಸ್ತೀನಿ. ಮೂಗು ಬಟ್ಟುಗಳಾಗಿರ್ಬೋದು, ಬಟ್ಟಾಗಿರ್ಬೋದು, ಎಲ್ಲ ನೀಟಾಗಿ ಈ ರೀತಿ ಇಟ್ಟಿರ್ತೀನಿ, ಓಕೆನಾ. ಸೊ ತಾಳಿ ಅಮ್ಮಂದು ನೋಡಿ, ಇದು ತಾಳಿ ಕೂಡ ಹಾಗೆ ಇಟ್ಟಿರ್ತೀನಿ. ಸೊ ತಾಳಿ ಇದು, ಓಕೆನಾ. ಇವೆರಡು ಅಮ್ಮನ ತಾಳಿ ಜೊತೆಗೆ ನಾನು ಹಾಕಿ ಇದನ್ನು ಫೋಲ್ಡ್ ಮಾಡಿ ಇಟ್ಟಿರ್ತೀನಿ. ಹೀಗೆ ನಂದು ಇವಾಗೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಲ್ಲ, ನೋಡೋರಂತ್ರಿ, ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಹೇಳಲಿಲ್ಲ ನಿಮಗೆ, ಇವೆರಡು ದೀಪಾಲೆ ಕಂಬ ತೊಗೊಂಡಿದ್ದೆ. ಇದನ್ನು 2 ದೀಪಾಲೆ ಕಂಬ ತಿರುಪತಿಲಿ ತೊಗೊಂಡು ಬಂದಿದ್ದೆ ನಾನು ಆಲ್ರೆಡಿ. ಈಗ ಒಂದು 6 ಇಯರ್ಸ್ ಮೇಲೆ ಆಯಿತು. ಇವೆರಡು ದೀಪಾಲೆ ಕಂಬ ತಿರುಪತಿಲಿ ತೊಗೊಂಡು ಬಂದಿದ್ದು ನಾನು ಇವೆರಡು. ಸೊ ಅದ್ರ ಜೊತೆ ಇವೆರಡು ಇಡ್ತೀನಿ. ಇವೆಲ್ಲ ಹಿತ್ತಾಳಿವಿನೇ. ಸೊ ಒಂದು ತಟ್ಟೆ ಕೂಡ ಹಾಗೆ ಎತ್ತಿಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ. ಸೊ ಇನ್ನೇನು ಅಷ್ಟೇ ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ ಖಂಡಿತ ನೋಡಿರಿ. ಇದೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇದು ಕೂಡ ಅಷ್ಟೇ ಬೆಳ್ಳಿದು 2 ದೀಪ, ಅರ್ಶಿನ ಕುಂಕುಮ ಹಾಕ್ಕೊಳ್ಳೋದು. ಈ ಬೆಳ್ಳಿ ಹೆಂಗೆ ಗೊತ್ತಾ, ತೊಳೆದ್ರೆ ತುಂಬ ಚೆನ್ನಾಗಿರುತ್ತೆ. ತೊಳೆಯೋದಕ್ಕಿಂತ ಮುಂಚೆ ಈ ರೀತಿ ಇರುತ್ತೆ, ಅದೇನಂತ ನನಗೆ ಗೊತ್ತಿಲ್ಲ. ನಾನು ಹೋಗಿ ಚೆಕ್ ಮಾಡಿಸ್ದೆ, ಇದು ಪ್ಯೂರ್ ಇದೆ ಅಂತ ಹೇಳಿದರು. ಸೊ ನಾನು ಪದೇ ಅರ್ಶಿನ ಕುಂಕುಮ ಚೇಂಜ್ ಮಾಡಬಾರ್ದು ಅಂತೇಳಿ ತೊಳೆದಿಲ್ಲ ಅಷ್ಟೇ. ಇದು ಪುಟಾಣಿ ಬೆಳ್ಳಿದಿದು 5,000 ಆಗಿತ್ತು ಇವೆರಡು. ಅದಕ್ಕೆ ಇವಾಗೆಲ್ಲಾದರೆ ಒಂದು 15,000 ಆಗುತ್ತೆ ಇವೆರಡು ತೊಗೊಳಕ್ಕೆ. ಇಷ್ಟು ಮಾತ್ರ ನಂದು ಬೆಳ್ಳಿದಿದೆ ಅಷ್ಟೇ, ಜಾಸ್ತಿ ಇಲ್ಲ. ಸೊ ಈಗೆಲ್ಲ ವಾಶ್ ಮಾಡಿಬಿಡ್ತೀನಿ ಇಲ್ಲೇ. ನಾನು ಹೊರಗಡೆ ತೊಳಿಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನು ಸ್ವಲ್ಪ ಇದಾವಲ್ವ, ಇಲ್ಲೇ ಪೀತಾಂಬರಿ ಹಾಕಿ ವಾಶ್ ಮಾಡ್ತೀನಿ. ಸೊ ನೋಡಿ ಎಷ್ಟು ಪಳಾಪಳ ಹೊಳಿತಾ ಇದ್ದಾವೆ ನೋಡಿ, ಚಂಬಾಗಿರ್ಬೋದು, ಸೊ ಬೆಳ್ಳಿದಾಗಿರ್ಬೋದು, ಪ್ರತಿಯೊಂದು ಪಳಪಳ ಹೊಳಿತಾ ಇದೆ. ಇದಕ್ಕೆ ರೀಸನ್ ಇಷ್ಟೇ, ನನಗೆ ಒಬ್ಬರು ಇಲ್ಲಿ ಆಂಟಿ ಪೀತಾಂಬರಿ ಜೊತೆಗೆ ಇನ್ನೊಂದು ವಸ್ತುನ ಹಾಕಿ ತೊಳಿ ಅಂತ ಹೇಳಿದರು. ಸೊ ಇದು ಮಾತ್ರ ಹಳೆ ಕಲೆ ಇದು, ಯಾರು ಬೇಜಾರು ಮಾಡ್ಕೊಬಿಡಿ. ಎಷ್ಟೇ ವಾಶ್ ಮಾಡಿದರೂ ಹೋಗಲ್ಲ, ಅದು ಚೆನ್ನಾಗಿದೆ. ಸೊ ಇದೊಂದು ಮಾತ್ರ ಹಂಗೆ ಮಾಡ್ಕೊಬಿಟ್ಟೆ ನಾನು. ಸೊ ಎಷ್ಟು ಚೆನ್ನಾಗಿ ಪಳಪಳ ಹೊಳಿತಾ ಇದೆ ನೋಡಿ, ಬೆಳ್ಳಿದಾಗಿರ್ಬೋದು, ಇದು ಹಿತ್ತಾಳಿ ತಾಮ್ರದಾಗಿರ್ಬೋದು, ತುಂಬ ಚೆನ್ನಾಗಿ ಹೊಳಿತಾ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ. ಸೊ ಇದಕ್ಕೆ ಕಾರಣ ಏನು ಗೊತ್ತಾ, ಪೀತಾಂಬರಿ ಜೊತೆ ನಿಂಬೆಹಣ್ಣು ಹಾಕ್ಕೊಂಡು ಉಜ್ಜಿದ್ರೆ ತುಂಬ ಚೆನ್ನಾಗಿರುತ್ತಂತೆ. ಇದಕ್ಕೆ ಇನ್ನೊಂದು ಹೇಳಿದ್ದಾರೆ ಇವಾಗ, ಅಂದರೆ ಒಂದು ಪಾತ್ರೆಯಲ್ಲಿ ಫಿಲ್ಟರ್ ನೀರನ್ನ ಹಾಕ್ಕೊಂಡ್ಬಿಟ್ಟು ವಾಶ್ ಮಾಡಿ ಇಡು, ಇದನ್ನೆಲ್ಲ ಇನ್ನೊಂದ್ಸರಿ ಫಿಲ್ಟರ್ ನೀರಲ್ಲಿ ವಾಶ್ ಮಾಡು, 1 ವಾರ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ನಿಮಗೆ ನಾನು ತಿಳ್ಕೊಂಡಿರೋದು ನಿಮಗೂ ಶೇರ್ ಮಾಡಬೇಕಂತ ಹೇಳಿ ಈ ರೀತಿ ನಾನು ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ, ಆಯಿತಾ. ಸೊ ನೋಡಿ, ಈಗ ಫಿಲ್ಟರ್ ನೀರಲ್ಲಿ ಈಗ ವಾಶ್ ಮಾಡ್ತಾ ಇದ್ದೀನಿ ನಾನು. ಫಿಲ್ಟರ್ ನೀರಲ್ಲಿ ವಾಶ್ ಮಾಡೋದ್ರಿಂದ ಹೇಳಿದ್ನಲ್ಲ ಆಗ್ಲೇ ತುಂಬ ಚೆನ್ನಾಗಿ 1 ವಾರಗಟ್ಟಲೆ ಇದೇ ರೀತಿ ಇರುತ್ತಂತೆ. 1 ವಾರ ಟೈಮ್ ನಾವು ಆರಾಮಾಗಿ ಇದೇ ರೀತಿ ಯೂಸ್ ಮಾಡ್ಕೋಬೋದಂತೆ. ನಾನು ಇಲ್ಲಿ ಆಲ್ರೆಡಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಫಿಲ್ಟರ್ ನೀರು. ಸೊ ನೋಡಿ ಈ ರೀತಿ ವಾಶ್ ಮಾಡಿ ನೀವು ಕೂಡ. ನಿಮಗೆ ಒಂದು ಟಿಪ್ಸ್ ಕೊಟ್ಟಂಗೆ ಆಯಿತು. ನಾನು ನಿಜವಾಗೂ ತುಂಬ ಖುಷಿ ಆಯಿತು ನನಗೆ. ಇದು ಆಲ್ರೆಡಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನಾನು. ಈಗ ಅಷ್ಟೇ ಸುಮ್ಮನೆ ಈ ರೀತಿ ವಾಶ್ ಮಾಡ್ಕೋಬೇಕಂತ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡಿ ಆಲ್ರೆಡಿ ಪಾತ್ರೆಯಲ್ಲಿ ಇಟ್ಬಿಟ್ಟಿದ್ದೀನಿ ಈ ರೀತಿ. ನೋಡಿ ಇದೆಲ್ಲ ಫಿಲ್ಟರ್ ನೀರೇ ನಾನು ಇಟ್ಟಿರೋದು. ಸುಮ್ಮನೆ ಈ ರೀತಿ ಒಂಚೂರು ಇದು ಮಾಡಬೇಕಂತೆ ಅಷ್ಟೇ. ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ಇದನ್ನು ಮತ್ತೆ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಇದು ಫಿಲ್ಟರ್ ನೀರೇ ಇದೆಲ್ಲ, ಓಕೆನಾ. ಈ ರೀತಿ ಎಲ್ಲ ಮತ್ತೆ ಇನ್ನೊಂದು ಸರಿ ನಾನು ಹೇಳಿದ್ನಲ್ಲ ಆಗ್ಲೇ ಫಿಲ್ಟರ್ ನೀರಲ್ಲಿ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈ ರೀತಿ ಯೂಸ್ ಮಾಡಿ ನೀವು ಕೂಡ ರಿಸಲ್ಟ್ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟಲ್ಲಿ, ಆಯಿತಾ. ತುಪ್ಪನ ಕಾಯಿಸ್ತಾ ಇದ್ದೀನಿ ನಾನು. ಯಾಕೆ ಅಂತಂದರೆ ಈಗ ನಾನು ಬತ್ತಿನ ನೆನೆಸ್ಬೇಕು. ಸೊ ಹಾಗಾಗಿ ಈ ತುಪ್ಪನ ಕಾಸ್ಕೊತಾ ಇದ್ದೀನಿ. ಹಾಗೆ ಕ್ಯಾರಿಯರ್ ಇಟ್ಟಿದ್ದೀನಿ ಬಾಕ್ಸ್ನ. ನಾವು ಕ್ಯಾರಿಯರ್ ಅಂತ ಅಂತೀವಿ ಬಾಕ್ಸ್ನ, ಇದೇನಿದು ಕ್ಯಾರಿಯರ್ ಅಂತಾರೆ ಅಂತ ಅಂದ್ಕೋಬೇಡಿ. ಬಾಕ್ಸ್ ಇಟ್ಟಿದ್ದೀನಿ, ಅದು ಕಾದ್ಕೊಂಡಿದೆ ಆಲ್ರೆಡಿ. ಈಗ ಇದನ್ನು ನಾನು ತುಪ್ಪದ ಬತ್ತಿ ಮಾಡ್ಕೋಬೇಕು ಇವಾಗ. ಸೊ ಇದು ನಾಟಿ ಬತ್ತಿ, ತುಂಬ ಚೆನ್ನಾಗಿದೆ, ದೊಡ್ಡದಾಗೆ. ಒಂದಿಷ್ಟೇ ತಂದ್ಕೊಂಡಿರೋದು ನಾನು. ನೆಕ್ಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಹಬ್ಬಕ್ಕಾಗಲಿ, ಆಮೇಲೆ ಬೇರೆದು ತಂದ್ಕೊಂಡ್ರೆ ಆಗುತ್ತಂತೇಳಿ ಇಷ್ಟು ತಂದುಬಿಟ್ಟು ಇವಾಗ ತುಪ್ಪನ ಅದರಲ್ಲಿ ಒಯ್ದುಬಿಟ್ಟು ಈಗ ನೆನೆಸ್ತೀನಿ.
ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ ನಿಮಗೆ. ಈ ರೀತಿ ತುಪ್ಪದ ಬತ್ತಿನ ನಾನು ಡೈಲಿ ಒಂದೊಂದು ಹಚ್ತೀನಿ ಅಂತ. ಸೊ ಇಷ್ಟು ಹಾಕಿದ್ದೀನಿ, ನೋಡೋಣ ಆಗುತ್ತೇನೋ ಅಂತ ಫಸ್ಟ್ ಒಂದು ಸರಿ ಚೆಕ್ ಮಾಡ್ತೀನಿ. ಅದನ್ನು ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತೀನಿ ನಾನು, ಏಕೆಂದರೆ ಸುಡುತ್ತೆ ತುಪ್ಪ ಸ್ವಲ್ಪ. ಸೊ ಹಂಗಾಗಿ ಸ್ಪೂನ್ ಸಹಾಯದಿಂದ ಇದು ಮಾಡಿಕೊಂಡು ಸ್ವಲ್ಪನೇ ಹಾಕಬೇಕು. ಇದು ಬೆಳಗ್ಗೆ ನಾನು ತುಪ್ಪದ ಬತ್ತಿ ಬೆಳಗೋಕ್ಕೆ, ಡೈಲಿ ಒಂದೊಂದು ಬೆಳಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಜವಾಗಿ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಅಮ್ಮನಿಗೆ ತುಂಬ ಇಷ್ಟ. ಮತ್ತು ನಾನು ಅಮ್ಮನ ವಾರದ ದಿನ ಒಂದೇ ಅಲ್ಲ, ನಾನು ಡೈಲಿ ಒಂದೊಂದು ತುಪ್ಪದ್ದು ಬತ್ತಿನ ನಾನು ಕಡ್ಡಿ ಹಚ್ಚಿದ್ದೀನಿ ಎಲ್ಲನ ದೀಪ ಹಚ್ತೀನಲ್ವ. ಸೊ ನೋಡಿ ಎಷ್ಟೊಂದು ನೋಡಿ ತುಪ್ಪ ಬರ್ತಾಯಿದೆ ನೋಡಿ ಈ ಥರ. ಸೊ ಈ ರೀತಿ ಚೆನ್ನಾಗಿ ಬೆಳಕರಷ್ಟರಲ್ಲಿ ನೆನ್ಕೊಳ್ಳುತ್ತೆ. ಇದು ನನಗೆ ತುಂಬ ಈಸಿ ಆಗುತ್ತೆ ಅಮ್ಮನಿಗೆ ಹಚ್ಚೋಕ್ಕೆ ಅಂತ ಈ ರೀತಿ ರೆಡಿ ಮಾಡಿಕೊಂಡು ಮುಚ್ಚಿ ಇಟ್ಬಿಡ್ತಾಯಿದ್ದೀನಿ. ಸೊ ಈಗ ಆಲ್ರೆಡಿ ಮಾರ್ಕೆಟ್ಗೆ ಹೊರಟಿದ್ದೀನಿ. ಆಲ್ರೆಡಿ 9 ಗಂಟೆ ಆಗಿದೆ, ನಾನು ಮಾರ್ಕೆಟ್ಗೆ ಇವಾಗ ಹೊರಟಿದ್ದೀನಿ. ಸೊ ಇನ್ನು ಅವ್ರು ಬರ್ತಾರೆ, ಇಬ್ಬರು ಜೊತೆಗೆ ಬರ್ತೀವಿ. ಏನೆಲ್ಲ ತೊಗೊಂಡು ಬರ್ತೀನಿ ಅಂತ ಆಮೇಲೆ ತೋರಿಸ್ತೀನಿ ಆಯಿತಾ. ಹೆಂಗಣ ಬಾರುವ 100 ರೂಪಾಯಿ ಪಾಪ ಎಷ್ಟು ಅಂದ್ಕೊಂತೀರ. ಹೆಂಗಪ್ಪಿ ಸೊ ಯಾವುದೇ ಹೂವನ್ನ ಕೇಳಿದ್ರು ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳಿದರು. ಆದರೂ ಕೂಡ ವರಲಕ್ಷ್ಮಿ ಹಬ್ಬದಲ್ಲಿ ನಾವು ತೊಗೊಳ್ಳೇಬೇಕು ಹೂವನ್ನ. ನನಗೆ ಹೂವು ಇಲ್ಲ ಅಂತಂದರೆ ಹಬ್ಬ ಮಾಡೋಕ್ಕೆ ಇಷ್ಟನೇ ಆಗೋಲ್ಲ. ಸೊ ಹಂಗಾಗಿ ಎಲ್ಲ ತೊಗೊಂಡು ಈಗ ಆಲ್ರೆಡಿ ನಾನು 9 ಗಂಟೆಗೆ ಹೋದೆ ಇಲ್ಲಿಂದ. 10 ಗಂಟೆ ಆಯ್ತೆಲ್ಲ ತೊಗೊಂಡು ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ. ಸೊ ಈಗ ಭತ್ತದ ತೋರಣನ ತೊಗೊಂಡು ಬಂದೆ. ಸುಮಾರು ದಿನಲಿದ್ದ ಅಂದ್ಕೊಳ್ತಾ ಇದ್ದೆ ಈ ರೀತಿ ಭತ್ತದ ತೋರಣನ ಕಟ್ಟಬೇಕು ಅಂತೇಳಿ. ನನಗೆ ಯಾಕೋ ಗೊತ್ತಿಲ್ಲ, ಟೈಮೇ ಕೂಡ ಬಂದಿರಲಿಲ್ಲ. ಇವತ್ತು ತೊಗೊಂಡು ಬಂದು ಕಟ್ಟಿದ್ದೀನಿ. ಸೊ ಈಗ ನೋಡಿ ಈ ರೀತಿ ಮಾವಿನ ತೋರಣ ಕೂಡ ರೆಡಿ ಆಯಿತು. ಸೊ ಇದಕ್ಕೆ ಹೂವಿನ ಅಲಂಕಾರ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಇವುಗಳೆಲ್ಲ ಆಲ್ರೆಡಿ ಸುಲಿಸ್ಕೊಂಡಿದ್ದೀನಿ, ಕಾಯೆಲ್ಲ ರೆಡಿ ಆದವು. ಇದನ್ನೆಲ್ಲ ಎತ್ತಾಕ್ಬೇಕು ಇವಾಗ ಚಿಪ್ಪೆನ. ಸೊ ಅದಾದಮೇಲೆ ಈಗ ನಾನು ಇನ್ನೂ ತುಂಬ ಕೆಲಸ ಇದೆ ನೋಡಿ. ಕಾಯಿಗಳೆಲ್ಲ ರೆಡಿ ಇದೆ. ಈ ಟೇಬಲ್ಲು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಸೊ ಇನ್ನೊಂದು ಸರಿ ಇದಕ್ಕೆಲ್ಲ ನೀರು ಹಾಕಬೇಕು ನಾನು. ಈ ಬಟ್ಟೆಗಳೆಲ್ಲ ಬೆಳಗ್ಗೆ ತೆಗ್ದಾಕ್ತೀನಿ. ಆಲ್ರೆಡಿ ಇಷ್ಟೆಲ್ಲ ಆಯಿತು. ಸೊ ಇದು ಎಲ್ಲ ಎತ್ತಾಕಬೇಕು. ಸೊ ಇದು 2 ಬ್ಯಾಗು ಇನ್ನೂ ಓಪನ್ ಮಾಡಿಲ್ಲ. ನಾನು ಮಾರ್ಕೆಟ್ಗೆ ಹೋಗಿದ್ನಲ್ಲ, ಇದೆಲ್ಲ ಹೂವು ಮತ್ತು ಬಾಳೆಕಾಯಿ ಅದೆಲ್ಲ ಏನು ಬೇಕು ಅದೆಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಇದೆಲ್ಲ ಇನ್ನೂ ಇಷ್ಟೊಂದು ಏನೂ ಜೋಡಿಸಿಲ್ಲ ನೋಡಿ. ಆಲ್ರೆಡಿ 11 ಗಂಟೆ ಆಯಿತು. ಸಂಜೆನೇ ಇದನ್ನೆಲ್ಲ ವಾಶ್ ಮಾಡಿದೆ, ಆದರೆ ಇನ್ನೇನು ಜೋಡಿಸಿಲ್ಲ. ಇಷ್ಟೆಲ್ಲ ಇನ್ನೂ ತುಂಬ ಕೆಲಸ ಇದೆ ನೋಡಿ. ಇದೆಲ್ಲ ಹಂಗೆ ಆಡ್ಕೊಂಡಿದ್ದೀನಿ. ಇದೆಲ್ಲ ಇವಾಗ ಮಾಡಿಟ್ಟು 1 ಗಂಟೆ ಅಷ್ಟರಲ್ಲಿ ಮಲ್ಕೊತೀನಿ. ಫಸ್ಟು ಮನೆ ತೊಳಿತೀನಿ ಕಸ ಹೊಡೆದ್ಬಿಟ್ಟು. ಸೊ ಇನ್ನೇನು ಮನೆಯೆಲ್ಲ ವಾಶ್ ಮಾಡಿದ್ದಾಯಿತು. ಮನೆ ತೊಳೆದಾದ್ಮೇಲೆ ಈಗ ಹೂಗಳೆಲ್ಲ ಎತ್ತಿಡ್ತಾಯಿದ್ದೀನಿ. ಹೂವು ಎತ್ತಿಟ್ಟಿಲ್ಲ ಅಂದರೆ ಬೆಳಗ್ಗೆ ಎಲ್ಲ ಬಾಡೋಗುತ್ತೆ ಅಂತೇಳಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡಾಗಿತ್ತು. ಆಲ್ರೆಡಿ 1 ಗಂಟೆ ಅಂತ ಅನಿಸುತ್ತೆ. ಒಂದಿಷ್ಟು ಹೂವುಗಳೆಲ್ಲ ಎತ್ತಿಟ್ಬಿಟ್ರೆ ಟೆನ್ಷನ್ ಇರಲ್ಲ ಅಂಥೇಳಿ ಹಾಗೆಯೇ ಬಾಗಿಲಿಗೆ ಚೆಂಡು ಹೂವನ್ನ ಹಾಕ್ಬಿಡೋಣ. ಬೆಳಗ್ಗೆ ಅದೊಂದು ಕೆಲಸ ಕಮ್ಮಿ ಆಗುತ್ತೆ ನನಗೆ. ಮತ್ತು ಆಲ್ರೆಡಿ ಮಾವಿನ ತೋರಣನೆಲ್ಲ ಕಟ್ಟಿದ್ದೆ ನಾನು. ಸೊ ಈಗ ಹೋಗಿ ಚೆಂಡು ಹೂವನ್ನ ಬಾಗಿಲಿಗೆ ಹಾಕಿಬಿಟ್ಟು ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ತುಂಬ ಈಸಿ ಆಗುತ್ತೆ. ಮಿಕ್ಸ್ ಹೂವುಗಳೆಲ್ಲ ಒಂದು ಅರ್ಧ kg ತೊಗೊಂಡೆ. ಚೆಂಡು ಹೂವು ಒಂದು 2 ಮಾರು ತೊಗೊಂಡೆ. ಚೆಂಡು ಹೂವು 50 ರೂಪಾಯಿ ಮಾರು ಹೇಳಿದರು ಮಂಡಿ ಮಾರಲ್ಲಿ. ಸೊ ನಾವು 2 ಮಾರು ತೊಗೊಂಡ್ರೆ ಒಂದು 3 ಮಾರು ಬರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಶಾವಂತಿಗೆ ಹೂವು ಒಂದು 2 ಮಾರು ತೊಗೊಂಡಿದ್ದೆ. ಸೊ ಇನ್ನೊಂದು ಹೂವು ಬಂದುಬಿಟ್ಟು ಅದನ್ನು ಕೂಡ 1 ಮಾರು ತೊಗೊಂಡಿದ್ದೆ. ಕನಕಾಂಬ್ರ ಒಂದು 2 ಮಾರು ಇತ್ತು. ಮೊನ್ನೆ ಲಿಂಗದಳ್ಳಿಲಿ ಇಸ್ಕೊಬಂದಿದ್ದೆ ನಾನು ಊರಿಂದ ಬರಬೇಕಾದ ಮಾರ್ಕೆಟಲ್ಲಿ. ಅಲ್ಲಿ ಗೊತ್ತಿರೋರು ಇದ್ದಾರಲ್ಲಿ. ಸೊ ಅವ್ರ ಹತ್ರ ಇಷ್ಟು ಸಾಕಾಗಿತ್ತು ಹೂವು ನನಗೆ. ಸೊ ಒಂದು ಹೂನಾರ 800 ರೂಪಾಯಿಗೆ ಒಂದು ಹೂನಾರ ಆಯಿತು. ಈಗ ಬಾಗಿಲಿಗೆ ಹೂವನ್ನು ಹಾಕ್ತಾಯಿದ್ದೀನಿ. ಈ ರೀತಿ ನಮ್ಮ ಕಷ್ಟಗಳು. ಸೊ ಏನು ಗೊತ್ತಾ, ನಮ್ಮ ಮನೇಲಿ ಗಂಡು ಮಕ್ಳು ಇದ್ದರೂ ಒಂದೇ, ಇಲ್ಲ ಅಂದರೂ ಒಂದೇ ಅನ್ನಂಗೆ ಆಗೋಗ್ಬಿಟ್ಟೈತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲಾಗು ನಾನು ಹೇಗೆ ಪೂಜೆ ಮಾಡ್ತೀನಿ ವರಲಕ್ಷ್ಮಿ ಹಬ್ಬದು ಅಂತ ಬರುತ್ತೆ. ಸೊ ಹಾಗೆಯೇ ಅದನ್ನು ಕೂಡ ನೋಡಿ. ಸೊ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.